ನಮಸ್ಕಾರ ಪ್ರಿಯ ವೀಕ್ಷಕರೇ, ಭಾರತೀಯ ಸಂಸ್ಕೃತಿಯ ಅತ್ಯಂತ ಪವಿತ್ರ ಹಬ್ಬಗಳಲ್ಲಿ ನವರಾತ್ರಿಯೂ ಒಂದು. ಇದು ಕೇವಲ ಹಬ್ಬವಲ್ಲ, ಇದು ಭಕ್ತಿಯ ಪರ್ವ, ಶಕ್ತಿಯ ಉತ್ಸವ. ನವರಾತ್ರಿ ಈ ಹಿಂದೂ ಹಬ್ಬವನ್ನು 9 ಪವಿತ್ರ ರಾತ್ರಿಗಳ ಕಾಲ ಆಚರಣೆ ಮಾಡಲಾಗುತ್ತದೆ. ನವರಾತ್ರಿ ಎಂಬ ಪದವೇ ಸೂಚಿಸುವಂತೆ ಇದು 9 ದಿನಗಳ ಕಾಲ ದೇವಿಯನ್ನು ಆರಾಧಿಸುವ ದಿನವಾಗಿದೆ. ಎಲ್ಲರೂ ತುಂಬಾ ಶ್ರದ್ಧಾ ಭಕ್ತಿಯಿಂದ ಈ ದಿನಗಳಲ್ಲಿ ದೇವಿಯ ಆರಾಧನೆ ಮಾಡುತ್ತಾರೆ. ನವರಾತ್ರಿಯು ಸ್ತ್ರೀ ಶಕ್ತಿ ಮತ್ತು ಶಕ್ತಿಯ ಮೂರ್ತ ರೂಪವಾದ ದುರ್ಗಾದೇವಿಯನ್ನು ಪೂಜಿಸುವ ಸಲುವಾಗಿ ಆಚರಿಸುವ ಒಂದು ಹಬ್ಬವಾಗಿದೆ. ಹಿಂದೂ ಪುರಾಣಗಳ ಪ್ರಕಾರ ದುರ್ಗಾದೇವಿಯು ರಾಕ್ಷಸ ಮಹಿಷಾಸುರನನ್ನು ಕೊಂದಿದ್ದಾಳೆ. ಇದು ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯವನ್ನು ಸೂಚಿಸುತ್ತದೆ. ಈ ವಿಜಯವನ್ನು ನವರಾತ್ರಿಯಲ್ಲಿ ಆಚರಿಸಲಾಗುತ್ತದೆ. ವಿಜಯದಶಮಿಯಂದು 10ನೇ ದಿನವನ್ನು ಆಚರಿಸಲಾಗುತ್ತದೆ. ದುರ್ಗಾದೇವಿಯನ್ನ ಪೂಜಿಸಲು ಮತ್ತು ಅವಳ ಆಶೀರ್ವಾದವನ್ನು ಪಡೆಯಲು, ಕೆಟ್ಟದ್ದರ ಮೇಲೆ ಒಳ್ಳೆಯ ವಿಜಯವನ್ನು ಸಂಕೇತಿಸಲು ಹಾಗೂ ದೇವಿಯ 9 ಅವತಾರಗಳ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ. ಪ್ರತಿದಿನವೂ ಒಂದು ವಿಶೇಷ ಬಣ್ಣ, ಒಂದು ವಿಶೇಷ ಅರ್ಥವನ್ನ ಹೊಂದಿದೆ. ಆ ಬಣ್ಣಗಳು ನಮ್ಮ ಮನಸ್ಸಿಗೆ ಹೊಸ ಪ್ರೇರಣೆಯನ್ನು ಕೊಡುತ್ತವೆ. ನವರಾತ್ರಿ ಉತ್ಸವದ ಮೊದಲ ದಿನವನ್ನು ಶೈಲಪುತ್ರಿ ದೇವಿಗೆ ಸಮರ್ಪಿಸಲಾಗಿದೆ. ಶೈಲಪುತ್ರಿ ಎಂಬ ಹೆಸರು 2 ಪದಗಳಿಂದ ಕೂಡಿದೆ. ಶೈಲ ಎಂದರೆ ಪರ್ವತ ಮತ್ತು ಪುತ್ರಿ ಎಂದರೆ ಮಗಳು, ಅಂದರೆ ಪರ್ವತದ ಮಗಳು ಎಂದರ್ಥ. ಶೈಲಪುತ್ರಿ ದೇವಿಯನ್ನು ಸಾಮಾನ್ಯವಾಗಿ ಒಂದು ಕೈಯಲ್ಲಿ ಕಮಲ, ಮತ್ತೊಂದು ಕೈಯಲ್ಲಿ ತ್ರಿಶೂಲ ಹಿಡಿದು ನಂದಿಯ ಮೇಲೆ ಕುಳಿತಿರುವಂತೆ ಚಿತ್ರಿಸಲಾಗಿದೆ. ಪುರಾಣಗಳ ಪ್ರಕಾರ ಶೈಲಪುತ್ರಿ ದೇವಿಯು ತಮ್ಮ ಹಿಂದಿನ ಜನ್ಮದಲ್ಲಿ ದಕ್ಷ ಪ್ರಜಾಪತಿಯ ಮಗಳಾಗಿದ್ದಳು. ಸತಿ ಎಂಬ ಹೆಸರಿನಿಂದ ಕರೆಯಲ್ಪಟ್ಟಿದ್ದಳು. ತೀವ್ರವಾದ ಭಕ್ತಿ ಮತ್ತು ಕಠಿಣ ತಪಸ್ಸಿನ ಮೂಲಕ ಮಹಾಶಿವನನ್ನು ತಮ್ಮ ಪತಿಯನ್ನಾಗಿ ಮಾಡಿಕೊಂಡಿದ್ದಾಳೆ. ಒಂದು ಸಂದರ್ಭದಲ್ಲಿ ಶೈಲಪುತ್ರಿ ದೇವಿಯ ತಂದೆಯವರಾದ ದಕ್ಷ ಪ್ರಜಾಪತಿಯವರು ಮಹಾಯಜ್ಞವೊಂದನ್ನು ಆಯೋಜಿಸಿರುತ್ತಾರೆ. ಆ ಯಜ್ಞಕ್ಕೆ ದೇವಾನುದೇವತೆಗಳು ಮತ್ತು ಋಷಿಗಳಿಗೆ ಆಹ್ವಾನವಿದ್ದರೂ ಮಹಾಶಿವನು ಮತ್ತು ಸತಿಯನ್ನು ಅವರು ಆಹ್ವಾನಿಸಿರುವುದಿಲ್ಲ. ಅಲ್ಲಿ ತಂದೆಯು ತನ್ನ ಪತಿಯಾದ ಶಿವನನ್ನು ಅವಮಾನಿಸಿ ನಿಂದಿಸಿದಾಗ ತನ್ನ ಪತಿಯ ಅವಮಾನವನ್ನು ತಾಳಲಾರದೆ ಸತಿ ಯಜ್ಞಕೂಟದಲ್ಲೇ ಆತ್ಮದಾಹ ಮಾಡಿಕೊಳ್ಳುತ್ತಾಳೆ. ಅದರ ನಂತರ ಅವರು ಶೈಲಪುತ್ರಿಯ ರೂಪದಲ್ಲಿ ಪರ್ವತದ ಮಗಳಾಗಿ ಪುನರ್ಜನ್ಮ ಪಡೆದು ನಂತರ ಶಿವನೊಂದಿಗೆ ವೈವಾಹಿಕ ಜೀವನ ನಡೆಸುತ್ತಾಳೆ. ಈ ಕಾರಣದಿಂದ ಶೈಲಪುತ್ರಿ ದೇವಿಯ ಪೂಜೆಯನ್ನು ನವರಾತ್ರಿಯ ಆರಂಭದ ದಿನವೇ ಮಾಡಲಾಗುತ್ತದೆ. ಶೈಲಪುತ್ರಿಯು ಶಕ್ತಿ, ಭಕ್ತಿ ಮತ್ತು ದೃಢ ಸಂಕಲ್ಪದ ಸಂಕೇತವಾಗಿದ್ದಾಳೆ. ನವರಾತ್ರಿಯ ಮೊದಲ ದಿನದಂದು ಹಳದಿ ಬಣ್ಣದಿಂದ ಶೈಲಪುತ್ರಿ ದೇವಿಯನ್ನು ವಸ್ತ್ರಗಳಿಂದ ಅಲಂಕರಿಸಿರುತ್ತಾರೆ. ಭಕ್ತರು ಹಳದಿ ಬಣ್ಣದ ಸೀರೆ, ಉಡುಪುಗಳನ್ನು ಧರಿಸಿ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸುತ್ತಾರೆ. ಹಳದಿ ಬಣ್ಣವು ಆನಂದ, ಆಶಾಭಾವನೆ ಹಾಗೂ ನವಚೈತನ್ಯವನ್ನು ಪ್ರತಿಬಿಂಬಿಸುತ್ತದೆ. ಶಿವಭಕ್ತೆಯಾದ ಪರ್ವತ ಕುಮಾರಿ ಶೈಲಪುತ್ರಿ ಶಕ್ತಿ, ಶಾಂತಿ ಹಾಗೂ ದೃಢತೆಗೂ ಸಂಕೇತವಾಗಿದ್ದಾಳೆ. ಭಾರತದ ಕರ್ನಾಟಕದ ಮನೆಗಳಲ್ಲಿ ಹಳದಿ ಹೂವು ಅರ್ಪಣೆ ಹಾಗೂ ಬೆಳಗಿನ ಪೂಜೆಯೊಂದಿಗೆ ನವರಾತ್ರಿ ಪ್ರಾರಂಭವಾಗುತ್ತದೆ. ನವರಾತ್ರಿಯ 2ನೇ ದಿನದಂದು ಯಾವ ದೇವಿಯನ್ನು ಪೂಜಿಸುತ್ತಾರೆ, ಯಾವ ಬಣ್ಣದಿಂದ ಅಲಂಕರಿಸಿರುತ್ತಾರೆ, ಯಾವ ಉಡುಪನ್ನು ಧರಿಸಬೇಕು ಎಂದು ತಿಳಿಯೋಣ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.